ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತಃ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವಾ ಪೃಥಿವ್ಯೌ ವಿಧೃತೆ ತಿಷ್ಠತಃ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ನಿಮೇಷಾಃ ಮುಹೂರ್ತಾಃ ಅಹೋರಾತ್ರಾಣಿ ಅರ್ಧಮಾಸಾಃ ಮಾಸಾಃ ಸಂವತ್ಸರಾಃ ಋತವಃ ವಿಧೃತಾಃ ತಿಷ್ಠಂತೆ. ಜ್ಞಾನ ಇದು ಶ್ರದ್ಧೆ, ತತ್ಪರತೆ ಮತ್ತು ಸಂಯತೇಂದ್ರಿಯ ಅಂದರೆ ಇಂದ್ರಿಯಗಳ ಸಂಯಮನ. ಈ ಮೂರರ ಸಾಧನೆಯ ನಂತರ ಮನುಷ್ಯನಲ್ಲಿ ಜ್ಞಾನದ ದೀಪ ಢಾಳಾಗಿ ಹೊತ್ತಿಕೊಳ್ಳುತ್ತೆ. ಜ್ಞಾನ ಬಹಳ ಮಹತ್ವದ್ದು ಬದುಕಿನಲ್ಲಿ. ಆ ಜ್ಞಾನಕ್ಕೆ ಆಧಾರ ಅಂದರೆ ಸ್ವಚ್ಛವಾದ ಸುಂದರವಾದ ಮನಸ್ಸು. ಒಂದು ಹಣತೆ ನಾವು ಎಷ್ಟು ಸ್ವಚ್ಛ ಮಾಡ್ತೇವೆ, ಅದನ್ನು ತಿಕ್ಕಿ ಸ್ವಚ್ಛ ಒಳ್ಳೆಯ ಸ್ವಚ್ಛ ಎಣ್ಣೆಯನ್ನು ಹಾಕಿ ಒಳ್ಳೆಯ ಬತ್ತಿಯನ್ನು ಇಟ್ಟಾಗ ಒಂದು ಜ್ಯೋತಿ ಎಷ್ಟು ಚೆನ್ನಾಗಿ ಶಾಂತವಾಗಿ ಉರಿತದೆ. ತನ್ನ ಸುತ್ತಮುತ್ತ ಎಲ್ಲ ಬೆಳಕನ್ನು ಹೀಗೆ ಚೆಲ್ತದೆ. ಹಾಗೆ ನಮ್ಮ ಬದುಕು ಸಾರ್ಥಕವಾಗಬೇಕಾಗಿತ್ತು ಅಂದರೆ ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ಇವನ್ನೆಲ್ಲ ಸ್ವಚ್ಛಾಗಿ ಇಟ್ಟುಕೊಳ್ಳೋದು, ಬಹಳ ಸ್ವಚ್ಛಾಗಿ ಇಡೋದು. ಅಲ್ಲಿ ಹೊಲಸ ಮನಸ್ಸಿನಲ್ಲಿ ಹೊಲಸ ತುಂಬಿತು ಅಂದರೆ ಸರಿಯಾದ ಜ್ಞಾನ ಉಂಟಾಗುವುದಿಲ್ಲ ಮನುಷ್ಯನಿಗೆ. ಅಷ್ಟೇ ಅಲ್ಲ, ಶಾಂತಿ ಸಮಾಧಾನ ಅಂತೇನು ನಾವು ಕರೀತೇವೆ ಅವು ಯಾವು ದೊರೆಯೋದಿಲ್ಲ. ಆದ್ದರಿಂದಲೇ ಮೊಟ್ಟ ಮಾಡಬೇಕಾದದ್ದು ಮನಸ್ಸನ್ನು ಸ್ವಚ್ಛ ಮಾಡೋದು. ಮನಸ್ಸಿನ ಸ್ವಚ್ಛತೆ ಬೇಕಲ್ಲ. ಒಂದು ಮನೆ ಹೆಂಗೆ ಸ್ವಚ್ಛ ಇಡ್ತೇವೆ, ಒಂದು ಹೊಲ ಹೇಗೆ ಸ್ವಚ್ಛಾಗಿಡ್ತೇವೆ ಬೆಳೆ ಬರಬೇಕಾದ್ರೆ, ಹಾಗೆ ನಮ್ಮ ಅಂತರಂಗವನ್ನು ಒಂದಿಷ್ಟು ಸ್ವಚ್ಛ ಇಡೋದು ಅದು ಬಹಳ ಮಹತ್ವದ್ದು. ಅಲ್ಲಮ ಪ್ರಭುದೇವರಂತಾಗಿ ಹೋದರು. ಬಹಳ ದೊಡ್ಡ ಜ್ಞಾನಿಗಳು. ಅವರು ಬದುಕ ನೋಡಬೇಕು. ಎಷ್ಟು ಹಗರಾದ ಬದುಕು, ಎಷ್ಟು ನಿರ್ಲಿಪ್ತ ನಿರ್ಮಲವಾದ ಬದುಕು. ಆಗ ಬದುಕಿದರು ಅಲ್ಲಮ ಪ್ರಭುದೇವರು. ಅವರು ಯಾವ ಇಂದ್ರಿಯಗಳೂ ಹೊಲಸಾಗಲಿಲ್ಲ, ಅವರ ಮನಸ್ಸೂ ಹೊಲಸಾಗಲಿಲ್ಲ. ಆಗ ಬಾಳಿ ಬದುಕಿದಂಥ ಒಬ್ಬ ಮಹಾನುಭಾವರು ಅಲ್ಲಮ ಪ್ರಭುದೇವರು. ಅವರು ಎಷ್ಟು ಚಲೋ ಹೇಳ್ತಾರೆ. ನಾ ಏನು ಮಾಡ್ತೇನೆ ಅಂತ ತಮ್ಮ ಕಥೆ ತಾವು ಹೇಳ್ತಾರೆ. ನಾ ಏನು ಮಾಡಿದೆ,
ಇಂಥದೊಂದು ಅದ್ಭುತ ಬಯಲ ಅನುಭವ ಬರಬೇಕಾದ್ರೆ ಏನು ಮಾಡಬೇಕು? ಅದನ್ನು ಒಂದು ಸಣ್ಣ ವಚನದಾಗ ಅವರು ಹೇಳ್ತಾರೆ. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಎಷ್ಟು ಚಲೋ ಇಲ್ಲ? ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಅಲ್ಲಿಂದ ರಾಠಾಳದಿಂದ ಬ್ರಹ್ಮರಂಧ್ರದಿಂದ ರಾಠಾಳದಿಂದ ನೀರ ತೆಗೆದೆ, ಅದನ್ನು ಉಣಿಸ್ದೆ. ಎಷ್ಟು ಚಲೋ ಮಾತು ಹೇಳಿ. ಮತ್ತೇನು ಮಾಡಿದೆ? ಆ ಸಸಿ ಕೆಡಬಾರದು, ನಾಶ ಆಗಬಾರದು ಅಂತ ತಿಳಿದು ಹಗಲ ರಾತ್ರಿ ಅದನ್ನು ಸಲುಹಿದೆ. ಅದಕ್ಕೊಂದಿಷ್ಟು ಬೇಲಿ ಹಾಕದೆ, ಸೈರಣೆ ಸಮತೆ ಎಂಬ ಬೇಲಿಯನಿಕ್ಕಿ ಪಶುಗಳು 5 ಹಸಗೆಡಿಸಿಹರೆಂದು ಹಗಲು ರಾತ್ರಿ ನಾನು ಜಾಗರವಿದ್ದು ಸಸಿಯ ಸಲುಹಿದೆನು ನೋಡ ಗುಹೇಶ್ವರ. ಎಷ್ಟು ಚೆನ್ನಾಗಿದೆ. ನಾವು ಮಾಡಬೇಕಾದದ್ದು ಇದನ್ನೇ. ನಾವೆಲ್ಲರೂ ತೋಟಿಗರು. ತನುವೇ ತೋಟ. ಇದೇನು ಅಲ್ಲ, ಇದೊಂದು ಸುಂದರವಾದ ತೋಟ. ಇದು ಬಹಳ ಫಲವತ್ತಾದ ಮಣ್ಣಿನ ತೋಟ. ಇದರಲ್ಲಿ ಏನು ಬೇಕಾದ್ದು ಬೆಳಿಬಹುದು. ಸುಖದ ಬೆಳೆಯನ್ನು ಬೆಳೆಯಬಹುದು, ಶಾಂತಿಯ ಬೆಳೆಯನ್ನು ಬೆಳೆಯಬಹುದು, ಜ್ಞಾನದ ಬೆಳೆಯನ್ನು ಬೆಳೆಯಬಹುದು. ಅಂಥ ತೋಟ ಇದು ದೇಹ. ಅಲ್ಲೇನು ಜ್ಞಾನಿಗಳು ಮತ್ತು ಇಂಥದೇ ಒಂದು ಶರೀರ ಅವರಿಗೆ. ಅವ್ರದ್ದೇನು ಬಂಗಾರದ ಶರೀರ ಇತ್ತೇನು? ಈ ಅರ್ಧ ತಗೊಳ್ಳಿ, ಸಾದಾ ಶರೀರ. ಅವರ ಶರೀರವೂ ಮುಪ್ಪಾಗ್ತದೆ, ಅವರ ಶರೀರವೂ ಮರೆಯಾಗ್ತದೆ. ಆದರೆ ಏನು ಬೆಳೆದ್ರು? ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ, ಬಗೆದು ಬಿತ್ತಿದೆನಯ್ಯ ಒಡೆದು ಹೆಂಟೆಯ ಸಂಸಾರ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಇಲ್ಲ, ಏನದು? ಸಹಸ್ರಾರದಿಂದ ಅಲ್ಲಿಂದ ರಾಠಾಳ ಸುಷುಮ್ನ ನಾಡಿಯ ರಾಠಾಳದಿಂದ ನೀರನ್ನು ತೆಗೆದು ಏನು ಮಾಡಿದೆ? ಎಲ್ಲ ಕಡೆ. ಇದು ಹಾಗೆ ಮಾಡೋದು. ನಮ್ಮ ಶರೀರವೇ ಒಂದು ತೋಟ. ನಾವೇನು ಕೆಲಸ ಮಾಡೋದು ಅಂದರೆ, ನಮ್ಮ ಮನಸ್ಸನ್ನು ಬಳಸಿಕೊಂಡು, ನಮ್ಮ ಮನಸ್ಸನ್ನು ಸ್ವಚ್ಛಾಗಿ ಇಟ್ಟು ಅದನ್ನು ಬಳಸಿಕೊಂಡು ಈ ಭ್ರಾಂತಿಯ ಬೇರ ತೆಗೆಯೋದು, ಅದನ್ನು ಅಗಿಯೋದು. ಭೂಮಿಯನ್ನು ಅಗಿಯೋದಿಲ್ಲ, ಸ್ವಚ್ಛ ಮಾಡ್ತೇವೆ. ಒಳಗ ಕರಿಕೆ ಜೇಕ ಯಾವುದೂ ಇರಬಾರ್ದು. ಹಾಗದನ್ನು ಕಡಿದು ಸ್ವಚ್ಛ ಮಾಡಿ, ಆ ಬಳಿಕ ಹೆಂಟೆಗಳನ್ನೆಲ್ಲ ಒಡೆದು ಸಮಭೂಮಿ ಮಾಡಿ ಅದರಲ್ಲಿ ಬ್ರಹ್ಮ ಬೀಜವನ್ನು ಬಿತ್ತೋದು. ಚಲೋ ಬೀಜ ಬಿತ್ತೋದು. ಚಲೋ ಬೀಜ. ಯಾವ ಬೀಜ ನಮ್ಮನ್ನು ಕಾಪಾಡ್ತದೆ ಅಂಥ ಬೀಜ ಬಿತ್ತೋದು. ಜೋಳ, ಗೋಧಿ ಇಂಥವೆಲ್ಲ ಬಿತ್ತೋದು. ಬ್ರಹ್ಮ ಬೀಜವ ಬಿತ್ತಿ ಮುಂದೇನು ಮಾಡ್ತೇವೆ? ಅದಕ್ಕೊಂದಿಷ್ಟು ನೀರ ಹಾಕ್ತೇವೆ, ಭೂಮಿಗೆ ನೀರ ಉಣಿಸ್ತೇವೆ. ಬೀಜ ಬಿತ್ತೇವೆ, ನೀರ ಉಣಿಸ್ತೇವೆ. ಅಲ್ಲಿಂದ ಅದಕ್ಕೆ ಒಂದಿಷ್ಟು ಅವು ಬೆಳೆ ಬಂತು ಅಂದರೆ, ದನ ಬಹಳ ಈ ಜಗತ್ತಿನಾಗ.
ಹಾದಿಗೆ ಹೋಗೋ ದನ ಭಾಳ, ಅವೆಲ್ಲ ತಿಂದು ಹಾಕ್ತವ. ಅದಕ್ಕೆ ನಾನೇನು ಮಾಡಿದೆ, ಅವರು ಹೇಳ್ತಾರೆ, ಒಕ್ಕಲಿಗೆ ಏನು ಮಾಡ್ತಾನೆ, ಸುತ್ತ ಮುತ್ತ ಒಂದಿಷ್ಟು ಬೇಲಿ ಹಾಕ್ತಾನೆ. ಬೇಲಿಯ ನಿಕ್ಕಿ ಸಮತೆ ಸೈರಣೆ ಬೆಂಬ ಬೇಲಿ ಹಾಕ್ತಾನೆ. ಹಾಕಿ ಅದನ್ನು ಹಗಲ ರಾತ್ರಿ ದನಗಳು ಬರಬಾರ್ದು ಅಂತ ಕಾಯ್ತಾನ. ಒಕ್ಕಲಿಗ ಕಾಯ್ತಾನೆ. ಅವಾಗ ಕೊನೆಗೆ ಏನಾಗ್ತದೆ, ಚಲೋ ಬೆಳೆ ಬರ್ತದೆ. ಆ ಬೆಳೆಯನ್ನು ಉಂಡು ಸುಖಿಯಾದೆ. ಇದು ಒಕ್ಕಲಿಗ ಮಾಡೋ ಕೆಲಸ. ಹಾಗೆ ಅಲ್ಲಮ ಪ್ರಭು ಹೇಳ್ತಾರೆ, ಇದು ಹೊರಗಿನ ಒಕ್ಕಲತನ, ಒಳಗೆ ಒಂದಿಷ್ಟು ಒಕ್ಕಲತನ ಅದ. ಒಳಗಿನ ಒಕ್ಕಲತನ ಎಲ್ಲರೂ ಮಾಡಬೇಕಾಗ್ತದೆ. ಹೊರಗಿನ ಒಕ್ಕಲತನ ಒಕ್ಕಲಿಗರಷ್ಟೇ ಮಾಡ್ತಾರೆ. ಆದರೆ ಇದು ಹಾಗಲ್ಲ, ಪ್ರತಿಯೊಬ್ಬರೂ ಒಕ್ಕಲತನ ಮಾಡೋದು. ಈ ಹೊರಗಿನ ಒಕ್ಕಲತನಕ್ಕೆ ನಾವು ಹೊರಗಿನ ಜನರ ಸಹಾಯ ಪಡಿಬಹುದು, ಇಲ್ಲಿಲ್ಲ, ನಾವೇ ಮಾಡಬೇಕು. ನಾವೇ ಮಾಡೋದು, ಸ್ವಂತ ಮಾಡೋದು. ಏನೇನು ಮಾಡೋದು? ಅವರು ಹೇಳ್ತಾರೆ, ಶರೀರ ಚಲೋ ತ್ವಾಟ ಅಂತ ತಿಳ್ಕೊ. ಇದು ಸಾಮಾನ್ಯಲ್ಲ, ಬಹಳ ಫಲವತ್ತಾದ ಮಣ್ಣ. ಇದರಾಗ ಫರ್ಟೈಲ್ ಸಾಯಿಲ್, ಫಲವತ್ತಾದ ಮಣ್ಣ. ಇಲ್ಲಿ ಭಾಳ ಚಲೋ ಮಣ್ಣದ. ಎಂಥ ಶರೀರ ಇದು, ಇದೊಂದು ತೋಟ. ಇಂಥ ತೋಟದಲ್ಲಿ ಅಂಥ ಇಂಥವು ಅಂತರಂಗದೊಳಗೆ ಏನೇನೋ ಬೆಳೆದಿರ್ತಾವ. ಕರಿಕಿ ಅಂಥದ್ದು ಬೆಳೆದಿರ್ತದೆ, ಜೇಕಿನಂಥದ್ದು ಬೆಳೆದಿರ್ತದೆ, ಬೇರೆ ಬೇರೆ ಕಸ ಬೆಳಿತಾವ, ಏನೇನೋ ಬೆಳಿತಾವ. ಅಲ್ಲಿ ಕಲ್ಲುಗಳಿರ್ತಾವ, ಮತ್ತೇನಾದರೂ ಇರ್ತಾವ. ಇವು ಎಲ್ಲವನ್ನು ಸ್ವಚ್ಛ ಮಾಡೋದು. ಮನುಷ್ಯನಾಗ ಏನೇನಿಲ್ಲ, ಕೆಲವು ಚುಸ್ತವ, ಕೆಲವು ಹೊಲಸು ವಾಸನೆ ಬರ್ತಾವ. ಮನುಷ್ಯನಾಗ ಇಲ್ಲೇನು, ಒಂದಿಷ್ಟು ಆಶಾ, ಅದೊಂಥರ ವಾಸ. ಒಂದಿಷ್ಟು ಮಾತ್ಸರ್ಯ, ಅದೊಂಥರ ಚುಚ್ಚುವಿಕೆ, ಅದು ವಿಷ, ಹೊಟ್ಟೆ ಕಿಚ್ಚ ಅಂತ ಅಂತೀರಲ್ಲ. ಯಾರ್ದರೆ ನೋಡಿದರೆ ತಾಪ ಆಗ್ತಿರ್ತದೆ, ಚುಚ್ಚದಂಗೆ ಆಗ್ತಿರ್ತದೆ. ಚಲೋ ಅವರೊಂದಿಷ್ಟು ಸಾಮಾನ ತಂದರು ಅಂದ್ರೆ ಅವ್ರ ಮನ್ಯಾಗ, ಅಚ್ಚಿ ಕಡೆ ಮನ್ಯಾಗ ನಮಗೆ ತಾಪ ಶುರುವಾಗ್ತದೆ. ಯಾರಾದರೂ ಒಂದಿಷ್ಟು ನಕ್ಕು ಸಂತೋಷ ಪಡ್ತಿದ್ರೆ ನಮಗೆ ತಾಪ ಆಗ್ತದೆ. ಎಷ್ಟು ವಿಚಿತ್ರದ! ಇವೆಲ್ಲ ನಮ್ಮ ಅಂತರಂಗದೊಳಗಿರುವಂಥ ಕಸಕಡ್ಡಿಗಳು, ಮುಳ್ಳು ಕಲ್ಲುಗಳು. ಇವು ಇರೋ ತನಕ ಶಾಂತಿಯ ಬೆಳೆ ಬೆಳೆಯೋದಿಲ್ಲ. ಇವೆಲ್ಲವನ್ನು ತೆಗಿಬೇಕಾಗ್ತದೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಮನವ ಗುದ್ದಲಿ ಮಾಡಿ. ಆ ಬಳಿಕ ಅವ್ರು ಹೇಳ್ತಾರೆ, ಇದನ್ನು ಹಡ್ಡಬೇಕು, ಮನಸ್ಸು ಮಾಡಿ, ಇಚ್ಛಾ ಇರಲಿ, ನಿರ್ಣಯ ಮಾಡಿಕೊಳ್ಳಿ. ಮನಸ್ಸು ಮಾಡಿ ಇದರೊಳಗಿರುವ ಎಲ್ಲ ಕಸ ಕಡ್ಡಿಗಳನ್ನು ಹಡ್ಡೋದು ಮನಸ್ಸ. ನಾವೇ ಪ್ರಯತ್ನ ಮಾಡಿ ಅದನ್ನೆಲ್ಲ ತೆಗೆಯೋದು. ಮನುಷ್ಯನಾಗಿ ಏನೇನು ಬಿದ್ದದ, ಏನೇನು ಬೆಳೆದದ ಅಂತರಂಗದೊಳಗೆ ಅದನ್ನೆಲ್ಲ ಕಿತ್ತಿ ಹಾಕೋದು. ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರೆ. ಮತ್ತಿಲ್ಲಿ ಅಂಥವು ಬೆಳೆದಾವ ಅಂದರೆ ಭ್ರಾಂತಿಯ ಕರಿಕೆ ಬೆಳೆದಾವ, ಜೇಕ ಬೆಳೆದಾವ. ಭ್ರಾಂತಿ ಅಂದರೆ ಗೊತ್ತಾಗ್ತದಲ್ಲ, ಏನೇನೋ ತಪ್ಪು ಕಲ್ಪನೆಗಳು ಇವೆಲ್ಲ ತಲೆಯಾಗ ಬೆಳೆದಾವ, ಒಳಗೆ ಬೆಳೆದಾವ. ಇವೆಲ್ಲ ಇರೋ ತಕ ಎಲ್ಲಿ ಸಾಕ್ಷಾತ್ಕಾರ, ಎಲ್ಲಿ ಜ್ಞಾನ?
ಎಲ್ಲಿ ಸುಖ ಸಂಪತ್ತು ಎಲ್ಲಿ ಸಾಧ್ಯದೆ? ಭ್ರಾಂತಿಯ ಬೇರ ಕಿತ್ತಿ ತೆಗಿಬೇಕಾಗ್ತದೆ. ಎಲ್ಲ ಭ್ರಾಂತಿ. ಅದರಿಂದ ಸುಖ ಸಿಗ್ತದಂತ ಕೆಲವರು. ಇಲ್ಲೇ ಇದನ್ನು ತಿಂದರೆ ಸುಖ, ಇದನ್ನು ಕುಡಿದ್ರೆ ಸುಖ, ಇದನ್ನು ಮಾಡಿದರೆ ಸುಖ. ಎಂಥೆಂಥ ಯಾವುದರಿಂದ ಮನಸ್ಸು ಹಾಳಾಗ್ತದೆ, ಆರೋಗ್ಯ ಹಾಳಾಗ್ತದೆ, ಬುದ್ಧಿ ಹಾಳಾಗ್ತದೆ. ಅಂಥ ಸಂಗತಿಗಳು ನಮಗೆ ಸುಖ ಕೊಡ್ತಾ ಬಂತೇನು ಹೋಗ್ತೇವಲ್ಲ, ಇದು ಭ್ರಾಂತಿ. ಇದು ಭ್ರಾಂತಿ. ಈಗದಲ್ಲ ಎಲ್ಲರೂ ನಮ್ಮನ್ನು ಹೊಗಳಬೇಕು, ಸಾಧ್ಯವೇ? ಎಲ್ಲರೂ ಎಲ್ಲಿ ವ್ಯಾಳೆ ಅದ ಅವ್ರಿಗೆ ಹೊಗಳಕ್ಕೆ? ಅವ್ರಿಗೆ ರಗಡ್ ರಾಮಾಯಣ ಆಗಿರುವಾಗ ಇನ್ನು ನಮ್ಮನ್ನು ಹೊಗಳಕ್ಕೋತ ಅವ್ರು ಯಾಕೆ ಕೂಡ್ತಾರೆ? ಇವೆಲ್ಲ ಬಿಡೋದು. ಇನ್ನೊಂದು ಜನ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ನಾವೇನು ಮಾಡಬೇಕು ಮಾಡೋದಷ್ಟೇ. ನಾವು ಚೆನ್ನಾಗಿರೋದು, ನಾವು ಮಸ್ತಾಗಿರೋದು. ಒಂದೇನೋ ಸಣ್ಣ ಕಥೆ ಹೇಳ್ತಿರ್ತಾರೆ. ಒಂದು ಕುಟುಂಬ ಇತ್ತು. ಮಂದಿ ಕುಟುಂಬ ಅಲ್ಲ, ಮನುಷ್ಯರ ಕುಟುಂಬ ಅಲ್ಲ, ಕಪ್ಪಿ ಇದು ಏಡಿ ಕುಟುಂಬ. ಒಂದು ಏಡಿ ಒಂದು ಹೊಂಡದೊಳಗೆ ರಾಡಿ ಸುತ್ತಮುತ್ತ ಎಲ್ಲ ಕಡೆ ದೊಡ್ಡ ಹೊಂಡ ರಾಡಿ ಇತ್ತು. ಅಲ್ಲೆಲ್ಲ ಹುಳಗಳು ಅಲ್ಲೇ ಇಲ್ಲೇ ಇದ್ದು ಅದರ ಮ್ಯಾಲೆ ಉಸುಕಿನ ಹಿಂಗೆ ಹರಿವಾಗಿತ್ತು. ಚಲೋ ಅದು ಹೊಂಡ ಉಸುಕಿನ ಹರಿವಾಯಿತ್ತು. ಅಲ್ಲಿ ಈ ಕುಟುಂಬ ವಾಸ ಮಾಡಿತ್ತು. ಯಾರ್ದು? ಏಡಿ ಕುಟುಂಬ. ತಾಯಿ ತಂದೆ, ಆ ಬಳಿಕ ಅನೇಕ ಜನ ಮಕ್ಕಳು. ಆ ತಾಯಿ ತಂದೆ ಸುಮ್ಮನೆ ಇದರ ಕೂಡ್ತಿದ್ರು. ದಂಡ್ಯಾಗ ಮಕ್ಕಳೆಲ್ಲ ಓಡಾಡ್ತಿದ್ದು. ಹೀಗೆ ನೋಡ್ಕೋತ ಸ್ವರ್ಗ, ಮನುಷ್ಯರಲ್ಲ ಸ್ವರ್ಗ ಅವಕ್ಕೂ. ಅದನ್ನು ನೋಡಿದರೆ ಎಷ್ಟು ಆನಂದ. ಆ ಹುಡುಗರು ಹಿಂಗೆ ಓಡಾಡೋದು ನೋಡ್ತಾ ಇದ್ರು. ಅವಾಗ ತಾಯಿ ನೋಡಿದ್ಲು, ಇವರು ಅಡ್ಡ ಯಾಕೆ ಹೋಗ್ತಾರೆ? ನೀವು ನೋಡಿರಲ್ಲ ಹೆಂಗೆ ಹೋಗ್ತಾವ ಏಡಿಗಳು, ಹೆಂಗೆ ಹೋಗ್ತಾವ? ಅಡ್ಡ ಹೋಗ್ತಿರ್ತಾವ. ಅವಾಗ ತಾಯಿ ಅವೆಲ್ಲರನ್ನ ಕರೆದು, ಮಕ್ಕಳನ್ನ ಕರೆದು ಹೇಳಿದ್ಲು, ಹಿಂಗೆ ಅಲ್ರಿ ನಡೆಯೋದು, ಸರಳ ನಡಿಬೇಕು, ಸರಳ ನಡಿಬೇಕು, ಇದೆಲ್ಲ ನಡೆಯೋದು. ಅವಾಗ ಆ ಮಕ್ಕಳು ಹೇಳೋದು, ಹಂಗಾದ್ರೆ ನೀವಿಬ್ಬರು ನಡೆದು ತೋರಿಸ್ರಿ, ನಡೆದು ತೋರಿಸ್ರಿ. ಈಕೆ ತಾಯಿ ಎದ್ದು ಹೆಂಗೆ ನಡಿಬೇಕಂತ ನಡೆದ್ಲು, ಮತ್ತೆ ಅಡ್ಡ ನಡೆದು. ಆವಾಗ ಗೊತ್ತಾತು ನಾನು ಹಿಂಗದೀನಿ ಅಂತ. ಇಲ್ಲ, ಚಲೋ ಇಲ್ಲ ಇದು. ಅದಕ್ಕೆ ಅವ್ರು ಹಂಗೆ ನಡೀತಾರೆ, ಇವ್ರು ಹಿಂಗೆ ನಡೀತಾರೆ ಅಂತ ತಲೆ ಹಾಕ್ಕೋಬಾರ್ದು. ನಾವು ಚಂದ ನಡೀತೇವ ಇಲ್ಲ ಅನ್ನೋದು ಬಹಳ ಮಹತ್ವದ್ದು. ಅದು ಬಹಳ ಮಹತ್ವದ್ದು. ಅದಕ್ಕೆ ಅಲ್ಲಮ ಪ್ರಭು ಹೇಳ್ತಾರೆ, ಈ ಭ್ರಾಂತಿ ತೆಗಿಬೇಕು ತಲೆಯಾಗಿ. ಭ್ರಾಂತಿಯ ಬೇರ ಇದೆ, ಬಹಳ ಆಳವಾಗಿ ಹೋಗಿರ್ತಾವ. 7 ಗಡ್ಡೆಗಳು ಜೇಕಿಗೆ ಒಂದೇನು ಕರಿಕೆ ಅಷ್ಟು ದೂರ ಹೋಗಿರ್ತದೆ. ಇದನ್ನೆಲ್ಲ ಕಿತ್ತಿ ತೆಗಿಲಾರ್ದೆ ಭೂಮಿ ಹದ ಹೆಂಗಾಗ್ತದೆ ಹೇಳಿ? ಅದಕ್ಕೆ ಆತ ಹೇಳ್ದ, ಭ್ರಾಂತಿಯ ಬೇರದಾವಿಲ್ಲೇ, ಇವುಗಳನ್ನೆಲ್ಲ ಕಿತ್ತಿ ತೆಗದೆ, ಎಷ್ಟು ಚಂದಿಲ್ಲ. ಇದನ್ನೆಲ್ಲ ಕಿತ್ತೋದು ಒಳಗೆ, ಹೊರಗೆಲ್ಲ. ಒಳಗೆ ನಮ್ಮ ಮನಸ್ಸಿನಾಗಿ ಏನೇನು ಅದ ಕೆಟ್ಟದ್ದು ಅದನ್ನೆಲ್ಲ ಕಿತ್ತಿ ತೆಗಿಯೋದು.
ಒಡೆದು ಸಂಸಾರ ಹೆಂಟೆಯ. ಆ ಬಳಿಕ ಇದೇನು ದೊಡ್ಡ ಸಂಸಾರ ಹಮ್ಮಿಕೊಂಡೇವಿ, ನಾವು ಅಂಥವ್ರು, ನಾವು ಇಂಥವ್ರು, ನಾವು ಹಾಗದೇವಿ ಹೀಗದೇವಿ ಅಂತೇನು ತಲೆ ಹಾಕ್ಕೊಂಡೇವಲ್ಲ, ಇದ ಸಂಸಾರ, ಇದ ಸಂಸಾರ. ಇದನ್ನೆಲ್ಲ ಒಡೆದು ಹಾಕೋದು, ಸ್ವಚ್ಛ ಸ್ವಚ್ಛ. ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಅಲ್ಲಿ ಒಂದು ಬೀಜ ಹಾಕೋದು. ಅದು ಯಾವುದು ಅಂದರೆ ಭಕ್ತಿಯ ಬೀಜ ಹಾಕು. ಸತ್ಯವನ್ನ ಪ್ರೀತಿಸೋದು, ದೇವನನ್ನ ಪ್ರೀತಿಸೋದು, ಜಗತ್ತನ್ನ ಪ್ರೀತಿಸೋದು. ಇದು ಎಂಥದೊಂದು ಬ್ರಹ್ಮ ಬೀಜ, ಬಹಳ ಮಹತ್ವದ ಬೀಜ, ಅಮೂಲ್ಯವಾದ ಬೀಜ. ಯಾವುದರಿಂದ ಮುಂದೆ ಶಾಂತಿ ದೊರೆಯೋದದ ಅಂತ ಅಪ್ರತಿಮ ಬೀಜ ಇದು. ಪ್ರೇಮ, ಸ್ವಚ್ಛವಾದ ತಿಳಿಯಾದ ಪ್ರೇಮ. ಏನನ್ನ ಪ್ರೀತಿಸೋದು? ಜಗತ್ತನ್ನ. ಯಾಕೆ? ಈ ಜಗತ್ತು ದೇವನದ್ದು. ದೇವನನ್ನ ಪ್ರೀತಿಸೋದು ಯಾಕೆ? ಎಲ್ಲದರ ಆಧಾರ. ಇಲ್ಲಿರುವ ಸೂರ್ಯ ಚಂದ್ರ ಎಲ್ಲವನ್ನ ಆನಂದವಾಗಿ ಅನುಭವಿಸೋದು, ಪ್ರೀತಿಸೋದು. ಇದು ಬ್ರಹ್ಮ ಬೀಜ, ಇದು ಬ್ರಹ್ಮಜ್ಞಾನದ ಬೀಜ. ಇದೆ ಎಂಥದೊಂದು ಬೀಜವನ್ನ ನಾನು ಹಾಕಿದೆ. ಬ್ರಹ್ಮ ಬೀಜವ ಬಿತ್ತೆ, ಬ್ರಹ್ಮ ಬೀಜವನ್ನ ಬಿತ್ತದೆ. ಆ ಬಳಿಕ ಏನು ಮಾಡಿದೆ? ಬ್ರಹ್ಮ ರಂಧ್ರದ ಅಲ್ಲ, ಅಲ್ಲಿಂದ ಬ್ರಹ್ಮ ಮಂಡಲದಿಂದ ಉದಕವತ್ತಿದ್ದೆ. ಆ ಬಳಿಕ ಅಲ್ಲಿಂದ ನೀರ ಅಂದ್ರೆ ಮನಸ್ಸನ್ನ ಏಕಾಗ್ರಗಳು. ನೀರ ಅಲ್ಲಿದು, ಅಂಥ ನೀರನ್ನ ಉಣಿಸದೆ. ಈಗ ನೀವು ಮಾಡ್ತೀರಲ್ಲ, ಈ ಕೂತೀರಿ ಅಲ್ಲ, ಮನಸ್ಸೇನದ ಒಂದು ಥರ ಈ ಶಬ್ದಗಳ ಬಳಕೆಯ ಮೂಲಕ ಒಂದು ಥರ ಉದಕ, ನೀರ ಇದು. ಅಖಂಡ ಮಂಡಲವೆಂಬ ಭಾವೇ, ಅಲ್ಲಿಂದ ಉದಕವತ್ತಿದ್ದೆ. ಸುಷುಮ್ನ ನಾಳದಿಂದ ಉದಕವತ್ತಿದ್ದೇ, ಇಲ್ಲಿ ನೀರು ಉಣಿಸದೆ. ಅಂದ್ರೆ ಆ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಂಡು ಅಲ್ಲಿ ಅಖಂಡ ಮಂಡಲವೆಂಬ ಭಾವೆ ಇಲ್ಲೇ, ಆ ಭಾವಿಯಿಂದ ಉದಕವನ್ನು ತಂದು ಈ ಬೆಳಿಗ್ಗೆ ಉಣಿಸಿದೆ. ಎಷ್ಟು ಚಲೋ ಅದ.